ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಡ್ರಾಮಾವೇ ನಡೀತಾ ಇದೆ. ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಈ ವಾರ ಸುದೀಪ್ ಅವರು ಬಂದು ಇನ್ನೇನು ಇವತ್ತು ರಾತ್ರಿ ಕ್ಲಾಸನ್ನು ತಗೊಳ್ತಾರೆ. ಅದಕ್ಕೂ ಮೊದಲು ಚೈತ್ರ ಅವರಿಗೆ ಮನೆ ಒಳಗಡೆ ಬಿಗ್ ಬಾಸ್ ಅವರೇ ಕ್ಲಾಸನ್ನು ತಗೊಂಡಿದ್ದಾರೆ. ಸೊ ವಾರದ ಎಲ್ಲ ಟಾಸ್ಕ್ಗಳು ಮುಗಿದ ನಂತರ ಮನೆಯಲ್ಲಿ ನೆಕ್ಸ್ಟ್ ನಡೆಯೋದೇ ಕಳಪೆ ಹಾಗೂ ಉತ್ತಮ ಕೊಡುವಂತಹ ಒಂದು ಟಾಸ್ಕ್. ಸೊ ಇದನ್ನು ಅರ್ಥ ಮಾಡಿಕೊಂಡಂತಹ ಚೈತ್ರ ಅವರು ಬಾತ್ರೂಮ್ಗೆ ಹೋಗಿ ಬಿದ್ದೋಗ್ತಾರೆ. ಸೊ ಅವ್ರಿಗೇನೋ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಅವರನ್ನು ಕನ್ಫೆಷನ್ ರೂಮಿಗೆ ಕರೀತಾರೆ. ಸೊ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಂತರ ಕಳಪೆ ಉತ್ತಮದಲ್ಲಿ ಚೈತ್ರ ಅವ್ರನ್ನ ಬಿಟ್ಟು ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸೇ ಸ್ವತಃ ಅನೌನ್ಸ್ ಮಾಡ್ತಾರೆ. ಅದರಿಂದಾಗಿ ಕಳಪೆ ಬಂದ್ಬಿಟ್ಟು ಧನರಾಜ್ ಅವರು, ಉತ್ತಮ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಆಗ್ತಾರೆ. ಇದೆಲ್ಲ ಒಂದು ಸೈಡ್ ಆದರೆ ಈಗ ಹಾಸ್ಪಿಟಲಿಂದ ಮತ್ತೆ ಬಿಗ್ ಬಾಸ್ ಮನೆಗೆ ರಿಟರ್ನ್ ಆಗಿರುವಂತಹ ಚೈತ್ರ ಅವರು ತಮ್ಮ ಚಾಳಿಯನ್ನು ಮುಂದುವರೆಸಿದ್ದಾರೆ. ಸೊ ಹಾಸ್ಪಿಟಲ್ಗೆ ಹೋದ ನಂತರ ಚೈತ್ರ ಅವರು ಮನೆಯಲ್ಲಿ ನಡೀತಿರೋದು ಬಗ್ಗೆ ಹೊರಗಡೆ ಇರುವಂತಹ ಜನಗಳಿಗೆ ಅಥವಾ ಅಲ್ಲಿರುವಂಥ ಸಿಸ್ಟ್ರೋ ಡಾಕ್ಟರ್ ಹತ್ರನೋ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರೋ ರೀತಿಯಲ್ಲಿ ಮನೆ ಒಳಗಡೆ ಬಂದು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಅವರು ಹೊರಗಡೆ ಹೋದ ನಂತರ ಅವರಿಗೆ ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಟ್ಟಿರೋದಿಲ್ಲ. ಆದರೆ ಅವರಿಗೆ ಕೇವಲ ಡಾಕ್ಟರ್ಸ್ ಮಾತ್ರ ಟ್ರೀಟ್ಮೆಂಟನ್ನು ಕೊಡ್ತಿರ್ತಾರೆ. ಸೊ ಇದು ಅವರಿಗೂ ಗೊತ್ತಿದ್ರೂ ಕೂಡ ಒಳಗಡೆ ಮಂಜು ಅವರು ಚೈತ್ರ ಅವರ ಕೆಣಕಿ ಕೇಳ್ತಿದ್ದಾರೆ. ಸೊ ಮನೆ ಒಳಗಿರೋ ವಾತಾವರಣ ಹೇಗಿದೆ ಅಂತ ಹೇಳಿ. ಸೊ ಅಲ್ಲಿಗೆ ಬಂದಂತಹ ಚೈತ್ರ ಅವರು ಧನರಾಜನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ವಾರ ಧನರಾಜನ್ನ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳಿಬಿಟ್ರು. ಸೊ ಅದನ್ನು ಕೂಡ ಮಾತಿನಲ್ಲಿ ಹೇಳೇ ಇಲ್ಲ, ಸೊ ಆ್ಯಕ್ಷನ್ ಮಾಡಿ ತೋರಿಸಿದ್ರು. ಸೊ ಬಿಗ್ ಬಾಸ್ ಅವರು ಅಲ್ಲೇ ಒಂದು ಚೈತ್ರನಿಗೆ ವಾರ್ನಿಂಗನ್ನು ಮಾಡ್ತಾರೆ. ಚೈತ್ರ ಅವರೇ, ನೀವು ಪಿಸು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಅಂತ ಹೇಳಿ. ಸೊ ಬಿಗ್ ಬಾಸ್ಗೆ ರಿಟರ್ನ್ ಆಗಿ ಇವಳು ನಾನು ಮಾತೇ ಆಡಿಲ್ಲ ಅಂತ ಹೇಳ್ತಾರೆ. ನಂತರ ಸಾರಿಯನ್ನು ಕೇಳ್ತಾರೆ. ಸೊ ಚೈತ್ರ ಎಂಥ ನಸ್ಗುನ್ನಿ ಆಟ ಆಡ್ತಿದ್ದಾಳೆ ಅಂತ ಹೇಳಿದರೆ, ಸೊ ಕಳಪೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾಟಕ ಆಡ್ಬಿಟ್ಟು ಹೊರಗಡೆ ಹೋಗಿ ಬಂದಾದ ನಂತರನೂ ಬಿಗ್ ಬಾಸ್ ಅವರು ಹೇಳಿರುವಂಥ ನಿಯಮನ ಪದೇ ಪದೇ ಉಲ್ಲಂಘನೆ ಮಾಡ್ತಿದ್ದಾರೆ. ಸೊ ಇದರಿಂದಾಗಿ ಚೈತ್ರ ಅವರಿಗೆ ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಅಂತೂ ಆಗ್ತಾ ಇಲ್ಲ. ಬಟ್ ಒಳಗಡೆ ಇರುವಂತಹ ವ್ಯಕ್ತಿಗಳಿಗೆ ನೂರಾರು ಯೋಚನೆಗಳು ತುಂಬಿಕೊಳ್ಳುತ್ತೆ. ಸೊ ಅದು ಸ್ಟ್ರಾಟಜಿ ಅಂತ ಹೇಳಿ ನಾವು ಅನ್ನೋಕೆ ಬರಲ್ಲ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಪದೇ ಪದೇ ಹೊರಗಡೆ ಹೋಗಿ ಬರ್ತಿದ್ದಾನೆ ಅಂತ ಹೇಳಿದರೆ ಅವನಿಗೆ ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಏನೇ ಎಂಥ ಸೆಕ್ಯೂರಿಟಿಯಿಂದ ಹೋಗಿ ಬಂದ್ರೂ ಕೂಡ ಸಿಗುತ್ತೆ. ಅದರಂತೆ ಚೈತ್ರ ಅವರು ಹೊರಗಡೆ ಬಂದಾದ ನಂತರ ಏನೇನೋ ತಿಳ್ಕೊಂಡು ನಂತರ ಮನೆ ಒಳಗಡೆ ಹೋಗಿ ಈಗ ಮಂಜಣ್ಣ ಮತ್ತು ಧನರಾಜ್ ಇಬ್ಬರು ಟಾರ್ಗೆಟ್ ಆಗ್ತಿದ್ದಾರೆ. ಒಳಗಡೆ ಇರೋರು ಹೀರೋ ಆಗ್ತಿದ್ದಾರೆ ಅಂತ ಹೇಳಿ ತ್ರಿವಿಕ್ರಮನ್ನು ತೋರಿಸಿದ್ದಾರೆ. ಸೊ ಮಂಜು ಅವರು ಹೇಳ್ತಿದ್ದಾರೆ ರೆಕ್ಕೆ ಪುಕ್ಕಗಳೆಲ್ಲ ಮುರಿದೋಗಿದೆ ಅಂತ ಹೇಳಿ. ಸೊ ಮೈಕನ್ನು ಕೈಯಲ್ಲಿ ಅದುಮ್ಕೊಂಡು ಚೈತ್ರ ಅವರು ಧನರಾಜ್ಗೆ ನೀವೇ ಈ ವಾರ ಹೊರಗಡೆ ಹೋಗೋದು ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲೇ ಕೂತಂತಹ ಹನುಮಂತನೂ ಕೂಡ ಇದನ್ನು ಕೇಳಿಸ್ಕೊಂಡಿದ್ದಾನೆ. ಜೊತೆಗೆ ಧರ್ಮ ಅವರು ಕೂತಿದ್ರು. ಧರ್ಮ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಹೊರತು ಅವರು ಯಾವ ಯೋಗ್ಯತೆಯೂ ಇಲ್ಲ ಬಿಗ್ ಬಾಸ್ನಲ್ಲಿರೋದಕ್ಕೆ. ಸೊ ನಸ್ಗುನಿ ಆಟ ಆಡ್ತಿರುವಂಥ ಚೈತ್ರನ ಬಗ್ಗೆ ಇವತ್ತು ಸುದೀಪ್ ಅವರು ಮಾತಾಡಬೇಕು. ಮೋಸ್ಟ್ ಇಂಪಾರ್ಟೆಂಟಾಗಿ ಮೋಕ್ಷಿತಾ ಅವರನ್ನು ಕ್ಲಾಸ್ ತಗೊಳ್ಳೇಬೇಕು ಅಂತ ಹೇಳಿ ಜನಗಳು ಮತ್ತು ಬಿಗ್ ಬಾಸ್ ಅಭಿಮಾನಿಗಳು ಕೇಳ್ಕೊತಿದ್ದಾರೆ. ಸೊ ಮೋಕ್ಷಿತಾ ಅವರು ಧನರಾಜನ್ನ ಟಾರ್ಗೆಟ್ ಮಾಡಿರೋದು ಖಂಡಿತವಾಗಿ ಕಾಣಿಸಿದೆ. ಸೊ ಅದನ್ನು ಬಿಗ್ ಬಾಸಲ್ಲಿ ಇವತ್ತು ಸುದೀಪ್ ಅವರು ಕ್ಲಾಸ್ ತಗೊಳ್ಳೇಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ನಾವು ತಿಳಿಸ್ತಾ ಇದ್ದೀವಿ.